ಟ್ರೇಸ್ ಮಾಡಿ ನಾವು ಯಾವ ಥರ ಪ್ರಿಂಟ್ ಮಾಡ್ಬೋದು, ಚಪಾಯಿ ಥರ ಮಾಡ್ಬೋದು ಮಾಡಿ ಯಾವ ಥರ ನಾವು ವರ್ಕ್ ಮಾಡ್ಬೋದು. ಆರಿ ವರ್ಕು ನೋಡಿ, ಮೊದಲು ನಮಗೆ ಒಂದು ಪೆನ್ ಬೇಕಿರುತ್ತೆ, ಸ್ಕೆಚ್ ಮಾಡೋಕ್ಕೆ ಒಂದು ಬಟ್ರ್ ಪೇಪರ್ ಬರುತ್ತೆ. ಬಟ್ರ್ ಪೇಪರ್ ಮೇಲೆ ನಾವು ಡಿಸೈನ್ಸ್ ಯಾವ ಥರ ಮಾಡಿ ಒಂದು ಹೋಲ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ನಾನು ತೋರಿಸಿದ್ದೀನಿ, ನೋಡ್ಬೋದು. ಆಮೇಲೆ ಒಂದು ಇದರಲ್ಲಿ ಜೆನ್ ಪೌಡರ್ ಆಗಲಿ, ಹೋಲಿ ಪೌಡರ್ ಆಗಲಿ, ಆಮೇಲೆ ನೀಲಿ ಪೌಡ್ರ್ ಆಗಲಿ, ನೀವು ಯಾವ ಥರ ಬೇಕಾದ್ರೆ ಮೇಲೆ ಡಾರ್ಕ್ ಬಟ್ಟೆ, ಈ ಥರ ಬಟ್ಟೆ ಎಲ್ಲ ನಿಮ್ಗೆ ಬೇಕಂದರೆ ವೈಟ್ ಪೌಡ್ರ್ ನಡೆಯುತ್ತೆ, ಜೆನ್ ಪೌಡ್ರ್, ಚಾಕ್ ಪೀಸನ್ನು ಸಹ ನೀವು ಪೀಸ್ ಮಾಡಿ ಇದರಲ್ಲೂ ಯೂಸ್ ಮಾಡ್ಕೊಬೋದು. ಮತ್ತು ನಿಮಗೆ ನೀಲಿ ಪೌಡ್ರಸ್ ಇಲ್ಲಾಂದರೆ ಹೋಲಿ ಪೌಡ್ರಸ್ ಲೈಟ್ ಕಲರ್ಸ್ ಬಟ್ಟೆ ಮೇಲೆನೂ ನೀವು ಯೂಸ್ ಮಾಡ್ಬೋದು. ಆದಮೇಲೆ ನಿಮಗೆ ಸೀಮೆಣ್ಣೆ ಇಲ್ಲಾಂದರೆ ಥಿನ್ನರ್ ಅಂತ ಹೇಳ್ತೀವಿ, ಇದು ಲೀಟ್ರು ಹಾಫ್ ಲೀಟ್ರ್ ಎಲ್ಲ ಸಿಗುತ್ತೆ ನಿಮಗೆ ಹಾರ್ಡ್ವೇರ್ ಅಂಗಡಿಯಲ್ಲಿ, ಪೇಂಟಿಂಗ್ ಅಂಗಡಿಯಲ್ಲಿ ನಿಮಗೆ ಸಿಗ್ಬಿಡುತ್ತೆ. ಇದನ್ನು ನೋಡಿ ನೆಕ್ಸ್ಟ್ ವೀಡಿಯೋಲಿ ನಾನು ತೋರಿಸ್ತೀನಿ ಯಾವ ಥರ ಪ್ರಿಂಟ್ ಮಾಡಬೇಕು, ಯಾವ ಥರ ಇದು ಮಾಡಿರೋದು ನಾನು ನಿಮಗೆ ನೆಕ್ಸ್ಟ್ ನೋಡ್ತಾರೆ. ನಮಗೆ ಚಾನಲ್ಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇದು ಸೀಮೆಣ್ಣೆ ತೊಗೊಂಡಿದ್ದೀನಿ. ಸೀಮೆಣ್ಣೆ ತೊಗೊಂಡು ಇದರಲ್ಲಿ ನೋಡಿ ಮಿಕ್ಸ್ ಮಾಡ್ತೀನಿ ಒಂದು ಪೌಡ್ರ್ ಮೇಲೆ. ನೋಡಿ ಒಂದು ಪೌಡ್ರ್ ತೊಗೊಳಕ್ಕೆ ಒಂದು ಏನಾದರೂ ಕಪ್ ಬೇಕಿರುತ್ತೆ. ಇದರಲ್ಲಿ ಸ್ವಲ್ಪ ಸೀಮೆಣ್ಣೆ ಹಾಕ್ಕೊಳ್ತೀನಿ, ಜೆನ್ ಪೌಡ್ರ್ ಜೊತೆ ಅಲ್ಲಿ ಹಾಕ್ಕೊಂಡು ನಾನು. ನೀವು ನೀಲಿ ಪೌಡ್ರ್ ಹಾಕ್ಕೊಬೋದು, ಯಾವ್ದಾರು ಕಲರ್ಸ್ ಬೇಕಂದ್ರೆ ಹಾಕ್ಕೊಂಡು ಒಂದು ಸ್ವಲ್ಪ ಎಷ್ಟು ಬೇಕು ನಿಮಗೆ ಅಷ್ಟು ಸಹ ನೀವು ಇದು ಮಾಡ್ಕೊಂಡು ಇಲ್ಲಿ ಟಿಪ್ ಮಾಡ್ಕೊಬೇಕು 2-3 ಸತಿ. ಮಾಡಿದ ಮೇಲೆ ಫಸ್ಟ್ ನೀವು ಪೇಪರ್ ಮೇಲೆ ಒಂದು ಸ್ವಲ್ಪ ಏನು ಮಾಡಬೇಕು, ಟ್ಯಾಪ್ ಮಾಡಿಬಿಡ್ಬೇಕು. ಹಿಂಗೆ ಮಾಡಿದರೆ ಜಾಸ್ತಿ ಸಿಮೆಣೆ ಏನಾದ್ರು ಇದ್ದರೆ, ಆಯಿಲ್ ಇದ್ದರೆ ಅಲ್ಲಿ ಹಿಡ್ಕೊಳುತ್ತೆ ಪೇಪರು. ಪ್ರಿಂಟ್ ಮಾಡೋವಾಗ ನಿಮಗೆ ಈಸಿ ಆಗುತ್ತೆ, ಏನು ಪ್ರಿಂಟ್ ಮಿಕ್ಸ್ ಆಗೋಲ್ಲ, ಕ್ಲಿಯರಾಗಿ ಕಾಣಿಸುತ್ತೆ. ಆದಮೇಲೆ ನೀವು ಪ್ರಿಂಟ್ ಮಾಡ್ಬೋದು. ಈ ಪೇಪರ್ಸ್ ಮೇಲೆ ನೀವು ಯಾವ ಥರ ಡಿಸೈನ್ಸ್ ಬರ್ತಿದ್ದೀರ ಆ ಥರ ಡಿಸೈನ್ಸ್ ಮೇಲೆ ನೀವು ಪೇಪರ್ ಮೇಲೆ ನೀವು ಪ್ರಿಂಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ನೋಡಿ ಫಸ್ಟ್ ನಾನು ತೊಗೊಂಡಿದ್ದೀನಿ. ತೊಗೊಂಡ್ಮೇಲೆ ನಾನು ಪ್ರಿಂಟ್ ಯಾವ ಸೈಜಲ್ಲಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ ಅಲ್ಲಿ ನೋಡ್ಕೊಂಡು 2-3 ಸತಿ ಈ ಥರ ಇದ್ಮೇಲೆ ಥಿಕ್ನೆಸ್ ಆಗಿ ನಾವು ಪ್ರೆಸ್ ಮಾಡಿ ನಾವು ಕ್ಲೀನಾಗಿ 2-3 ಸತಿ ಉಜ್ಜಬೇಕು. ಈ ಥರ ಮಾಡಿದರೆ ಪೇಪರ್ ಮೇಲೆಯಿಂದ ಏನಾಗಿರುತ್ತೆ ಅದರಲ್ಲಿ ಒಳಗೆ ಹೋಗುತ್ತೆ. ಹೋದ್ಮೇಲೆ ಪ್ರಿಂಟಿಂಗ್ ಕ್ಲಿಯರಾಗಿ ಬಟ್ಟೆ ಮೇಲೆ ಬರುತ್ತೆ. ನೋಡಿ 2-3 ಸತಿ ಈ ಥರ ಮಾಡಬೇಕಿರುತ್ತೆ, ಯಾಕಂದರೆ ಒಂದು ಸತಿ ಪ್ರಿಂಟ್ ಕರೆಕ್ಟಾಗಿ ಪೇಪರ್ ಹೊಸ ಪೇಪರಲ್ಲಿ ಒಂದು ಸ್ವಲ್ಪ ಇದಾಗುತ್ತೆ. ಈ ಥರ ಪೇಪರ್ ಡಿಸೈನ್ಸ್ ಬೇಕಂದರೆ ಏನಾದರೂ ನಿಮಗೆ ನಮಗೂ ಕಾಂಟ್ಯಾಕ್ಟ್ ಮಾಡಿ, ನೀವು ಈ ಥರ ಪೇಪರ್ ಡಿಸೈನ್ಸ್ ನಾವು ಮಾಡ್ಕೊಡ್ತೀವಿ. ಬ್ಯಾಕ್ ನೆಕ್ ಡಿಸೈನ್, ಫ್ರಂಟ್ ನೆಕ್ ಡಿಸೈನ್, ಬ್ಲೌಸ್ ನೆಕ್ ಡಿಸೈನ್, ಸ್ಲೀವ್ಸ್ ಡಿಸೈನ್ಸ್, ಎನಿ ಡಿಸೈನ್ಸ್ ನಿಮಗೆ ಕೊರಿಯರ್ದಲ್ಲಿ ನಮ್ಗೆ ಕೊಡ್ತೀವಿ. ನೋಡಿ ಇವಾಗ ಪ್ರಿಂಟ್ ಆದಮೇಲೆ ಇಲ್ಲಿ ಪ್ರಿಂಟ್ ಬಟ್ಟೆ ಮೇಲೆ ಅಪ್ಲೈ ಆಗೋಯಿತು. ಈ ಥರ ಡಿಸೈನ್ಸ್ ನೀವು ಈಸಿಯಾಗಿ ನೀವು ಆರಾಮಾಗಿ ನೀವು ಬೇಕಂದರೆ ಹಾಕ್ಕೊಬೋದು. ಇದಕ್ಕೇನು ಟೆನ್ಷನ್ ತೊಗೊಳಂಗಿಲ್ಲ, ಏನಿಲ್ಲ. ಮತ್ತು ಕಾರ್ಬನ್ ಪೇಪರ್ ಆ ಥರ ಏನು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಇದರಲ್ಲಿ ಈಸಿ ಮೆಥಡಾಗಿ ನೀವು ಪ್ರಿಂಟ್ ಮಾಡ್ಕೊಂಡು ಹೋಗ್ಬೋದು. ಈ ಥರ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ ಈ ಬಟ್ಟೆ ಮೇಲೆಲ್ಲ ಪೂರ್ತಿ ಪ್ರಿಂಟ್ ಆಗೈತೆ. ಪ್ರಿಂಟ್ ಆದಮೇಲೆ ಇದ್ಮೇಲೆ ನೀವು ಒಂದು ಸ್ವಲ್ಪ ಹೊತ್ತು ಟೈಮ್ ಬಿಡಬೇಕು, 5-10 ನಿಮಿಷ ಬಿಟ್ಟು ನೀವು ಕೆಲಸ ಆರಿ ವರ್ಕ್ ಅಂದರೆ ನೀವು ಯಾವ ಥರ ಡಿಸೈನ್ಸ್ಗೆ ನೀವು ಅಪ್ಲೈ ಮಾಡಿದ್ದೀರ ಬಟ್ಟೆ ಮೇಲೆ ಪ್ರಿಂಟು ನೀವು ಮಾಡೋ. ನೋಡಿ ಹ್ಯಾಂಡ್ಗೂ ಏನೂ ಆಗೋಲ್ಲ, ಬಟ್ಟೆ ತೊಗೊಂಡು ಹಿಂಗೆ ಹರ್ಸ್ಕೊಬೋದು, ಆಮೇಲೆ ಕೈ ತೊಳ್ಕೊಬೋದು, ಏನೂ ಎಫೆಕ್ಟ್ ಆಗೋಲ್ಲ ಇದರಿಂದ ನಿಮಗೆ. ನೋಡಿ ಇದಕ್ಕೆ ಒಂದು ಬಟರ್ ಪೇಪರ್ ಬೇಕಿರುತ್ತೆ ಡಿಸೈನ್ಸ್ ಮಾಡೋಕ್ಕೆ. ಪೇಪರ್ ಡಿಸೈನ್ಸ್ ಬೇಕಂದರೆ ನಮಗೂ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಪ್ಲೇಲಿ ನಾನು ನಂಬರ್ ಹಾಕಿರ್ತೀನಿ. ನಿಮಗೆ ಯಾವ ಥರ ಡಿಸೈನ್ಸ್ ಬೇಕಂದ್ರೂ ನಾವು ಡಿಸೈನ್ಸ್ ಡ್ರಾ ಮಾಡಿ ನಿಮಗೆ ಕಲಿಸ್ಕೊಡ್ತೀವಿ. ಕೊರಿಯರಿಂದ ನಾವು ನಿಮಗೆ ಡಿಸ್ಪ್ಯಾಚ್ ಮಾಡಿಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ.